ಏನು ಈ ಸಮುದಾಯ ನಾಯಕ ಔಚಬ ಶಬ್ದಗಳಿಂದ ಜಾತಿ ನಿಂದನೆ ಮಾಡಿರುವ ಪದ್ದು ಮಹಾರಾಜ್ ಎಂಬ ಹೆಸರಿನ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಗುರುತಿಸಿ ಕೊಟ್ಟಿರುವ ವ್ಯಕ್ತಿ ವಿರುದ್ಧ ದೂರು ಇವತ್ತು ಕೊಟ್ಟಿದ್ದೇವೆ. ಇಂಥ ವ್ಯಕ್ತಿ ಯಾರೇ ಯಾವ ಜಾತಿನಾಗಲಿ ಆ ಜಾತಿ ನಿಂದನೆ ಮಾಡಬಾರ್ದಾಗಿತ್ತು. ಸಂದೇಶ ಏನು ಅಂತ ಈ ಇಡೀ ಕರ್ನಾಟಕಕ್ಕೆ ಇಡೀ ರಾಷ್ಟ್ರಕ್ಕೆ ಒಂದು ವಿಷಯ ಮುಟ್ಟಿಸ್ಕೊಟ್ಟಿದ್ದಾನೆ ಈ ಸಂವಿಧಾನ ಒಂದು ವಿಚಾರ. ಆ ಅಂಗವಾಗಿ ಅದನ್ನು ನೋಡಿ ಅವರು ಒಂಥರ ಉಳ್ಕೊಬಿಟ್ಟಿದ್ದಾರೆ. ಅವ್ರ ಕೈಲಿ ಇರೋಕ್ಕಾಗ್ತಲ್ಲ ತುಂಬ ಅವ್ರಿಗೆ ಒಂಥರ ನಾಚಿಕೆ ಕೇಳಿಸ್ತದೆ. ನನ್ನ ಒಂದು ಇದಕ್ಕೆ ಅವರು ಬಿಡಿಯಾಗಿ ದ ರೂಲರ್ಸ್ ಚಲನಚಿತ್ರದಲ್ಲಿ ಬಿಡಿಯಾಗಿ ಎಲ್ಲ ಬಿಚ್ಚಿಟ್ಟಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಆ ಒಂದು ಜನಾಂಗಕ್ಕೆ ಅವ್ರು ತುಂಬ ಒಂಥರ ನೋವಾಗಿದೆ, ಎಲ್ಲೋ ಒಂದು ಕಡೆ ನೋವಾಗಿದೆ. ಅದನ್ನು ಬಿಚ್ಚಿ ತೋರಿಸಿದ್ದಕ್ಕೆ ಅವ್ರು ತುಂಬ ಬೇಸರ ಮಾಡ್ಕೊಬೇಕಾರೆ. ದಯವಿಟ್ಟು ಇಂಥ ವ್ಯಕ್ತಿಗಳನ್ನ ಕೂಡ ಅವ್ರಿಗೆ ಕಡಿವಾಣ ಹಾಕಬೇಕು. ಸುಮಾರು ಇದೆಯಲ್ಲ, ಇದಕ್ಕೆ ಮೊದಲು ಯಾವುದೋ ಒಂದು ವಿಚಾರದಲ್ಲಿ ಮಾತಾಡಿದ್ದಾನೆ. ದಯವಿಟ್ಟು ತಮ್ಮ ಎಲ್ಲ ಪೊಲೀಸ್ ಸಿಬ್ಬಂದಿಗೂ ಮತ್ತು ತಹಸೀಲ್ದಾರ್ ಸಾಹೇಬರಿಗೂ ಹೇಳ್ತೀವಿ ನಾವು, ಇಂಥ ವಿಚಾರಗಳು ಬಹಿರಂಗ ಆದಾಗ ಇದೇನದಲ್ಲ, ಇದೇ ತಾಲೂಕನ್ನ ಇಡೀ ಕರ್ನಾಟಕದ ಎಲ್ಲೇ ಆಗ್ಬೋದು, ಯಾವ ಮೂಲೆ ಆದ್ರೂ ಸರಿ ಅಂಥವ್ರು ಕಡಿವಾಣ ಹಾಕ್ಬಿಟ್ಟು ಪೊಲೀಸ್ ಇಮಿಡಿಯೇಟ್ ಅವ್ರ ಮೇಲೆ ಕ್ರಮ ತಗೋಬೇಕು. ಅದು ನೋಡ್ದಂಗೆ ಇರ್ತಾರೆ. ಕೆಳಗೆ ಬೇರೆ ವಿಚಾರಗಳೆಲ್ಲ ಹೈಲೈಟ್ ಮಾಡ್ತಾರೆ. ಇಂಥ ವಿಚಾರಗಳು ಮಾಡಬೇಕು, ಇಂಥ ವಿಚಾರಗಳನ್ನ ಕಡಿವಾಣ ಮಾಡಬೇಕು. ಇಂಥ ಫಸ್ಟ್ ಇವ್ರನ್ನ ಹಿಡಿದ್ಬಿಟ್ಟು ಅಂಥವ್ರಿಗೆ ಅರೆಸ್ಟ್ ಮಾಡಿದ್ರೆ ಅವ್ರನ್ನ ಫಸ್ಟ್ ಗಡಿಪಾರು ಮಾಡ್ಬೇಕಂತ ಬಿಟ್ಟು ನಾನು ಪೊಲೀಸಲ್ಲೇ ಒಂದು ಮನವಿ ಮಾಡ್ತಾ ಇದ್ದೀನಿ. ಮತ್ತು ನಮ್ಮ ತಹಸೀಲ್ದಾರ್ ಸಾಹೇಬ್ರಿಗೆ ಹೇಳ್ತಾ ಇದ್ದೀನಿ, ಇಂಥವ್ರು ಇಮಿಡಿಯೇಟ್ಲಿ ಇದನ್ನು ಈ ಮನವಿ ಅವರು ತಲುಪಿಸ್ಬೇಕು, ಅವನ ಮೇಲೆ ಕ್ರಮ ಕೈಗೊಂಡು ಅವನ ಮೇಲೆ ಕೇಸ್ ಮಾಡಬೇಕಂತ ಬಿಟ್ಟು ನಾನು ಮನವಿ ಮಾಡ್ತಾ ಇದ್ದೀನಿ ಸರ್. 2024ರಂದು ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಅವರ ವತಿಯಿಂದ ಇವತ್ತೇನು ದೂರನ್ನು ಒಂದು ವ್ಯಕ್ತಿ ಮೇಲೆ ದೂರನ್ನು ಸಲ್ಲಿಸಿರುತ್ತಾರೆ. ಅದು ಮಾನ್ಯ ತಹಸೀಲ್ದಾರ್ ಅವರ ಪರವಾಗಿ ನಾನು ಪ್ರಭಾಕರ್ ಉಪ ತಹಸೀಲ್ದಾರ್ ಮನವಿಯನ್ನು ಸ್ವೀಕರಿಸುತ್ತಾ ಕಾನೂನು ರೀತಿ ಕ್ರಮವನ್ನು ಕೈಗೊಳ್ಳುತ್ತೇವೆ ಎಂದು ತಮಗೆ ಭರವಸೆ ನೀಡುತ್ತೇನೆ.